ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎಲೆಕ್ಷನ್ ಇರುವಂತ ಸಂದರ್ಭದಲ್ಲಿ ಬಿಜೆಪಿ ಅಂತೂ ಮತ್ತೆ ಆಡಳಿತವನ್ನ ಮಾಡುವಂತ ನಿಟ್ಟಿನಲ್ಲಿ, ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನ ಎಣಿತಾ ಇರುವಂತದ್ದು. ಆ ಭಾಗವಾಗಿ ಸಾಕಷ್ಟು ಬಾರಿ ಪ್ರಧಾನಮಂತ್ರಿಗಳಂತೂ ರಾಜ್ಯಕ್ಕೆ ಬರ್ತಾನೆ ಇರ್ತಾರೆ. ಅದರ ಮುಂದುವರೆದ ಭಾಗ ಅನ್ನುವ ರೀತಿಯಲ್ಲಿ ಈಗ ತುಮಕೂರಿಗೆ ಬರಲಿರುವಂತದ್ದು. ಬೆಂಗಳೂರು ಮತ್ತೆ ತುಮಕೂರಿನಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ 6 ಗಂಟೆ ಇರ್ತಾರೆ ರಾಜ್ಯದಲ್ಲಿ. 6 ಗಂಟೆಯಲ್ಲಿ 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಮುಂದಿನ 25 ದಿನಗಳಲ್ಲಿ ಇನ್ನೂ 2 ಬಾರಿ ಬರ್ತಾರೆ. ಇವತ್ತು ಸೇರಿದಂತೆ 12ನೇ ತಾರೀಕು ಮತ್ತೆ 27ನೇ ತಾರೀಕು ಕೂಡ ರಾಜ್ಯಕ್ಕೆ ಬರ್ತಾರೆ ಪ್ರಧಾನಮಂತ್ರಿಗಳು. ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ರಾಜ್ಯದಲ್ಲಿ. ಇಂದು ಬೆಂಗಳೂರು ತುಮಕೂರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಚಾರ ಹವಾ ಇರುತ್ತೆ. ವಿವಿಧ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಗೆ ಆಗಮಿಸ್ತಾ ಇರುವಂತದ್ದು ಪ್ರಧಾನಮಂತ್ರಿ. ಬೆಂಗಳೂರು ತುಮಕೂರು ಭಾಗದಲ್ಲಿ ಬಿಜೆಪಿ ಅಲೆ ಮೂಡಿಸುವಂತ ಪ್ರಯತ್ನ ಇದೆ. ಪದೇ ಪದೇ ರಾಜ್ಯಕ್ಕೆ ಮೋದಿ ಆಗಮನದಿಂದ ಬಿಜೆಪಿಯಲ್ಲಿ ಉತ್ಸಾಹ. ಬಿಕಾಸ್ ಇಲ್ಲಿ ಪ್ರಧಾನಮಂತ್ರಿಗಳನ್ನೇ ನೆಚ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿಯವರು. ಯಾಕೆಂದ್ರೆ ಆ ಮಾಸ್ ಲೀಡರ್ಶಿಪ್ ಇತ್ತಲ್ಲ ಈ ಹಿಂದೆ ಯಡಿಯೂರಪ್ಪನವರದು, ಆ ಮಾಸ್ ಲೀಡರ್ಶಿಪ್ ಅನ್ನುವಂಥದ್ದು ಈಗಿಲ್ಲ. ಬಿಕಾಸ್ ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗೋದಿಲ್ಲ. ಸೊ ಬೊಮ್ಮಾಯಿಯವರ ನೇತೃತ್ವ ಅಂತ ಹೇಳಲಾಗ್ತಾ ಇದ್ರು ಕೂಡ ಪ್ರಧಾನಮಂತ್ರಿಗಳು ತುಂಬಾ ಅನಿವಾರ್ಯವಾಗಿರುವಂಥದ್ದು ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ. ಸೊ ಹೀಗಾಗಿ ಸಾಕಷ್ಟು ಬಾರಿ ರಾಜ್ಯಕ್ಕೆ ಕರೆಸಲೇಬೇಕಾದಂತ ಅನಿವಾರ್ಯತೆ ಇದೆ. ಈಗ ಆಲ್ರೆಡಿ ನೋಡಿದ್ರಿ, ಹುಬ್ಬಳ್ಳಿಯ ಯುವ ಜನೋತ್ಸವಕ್ಕೆ ಬಂದಿದ್ರು ಪ್ರಧಾನಮಂತ್ರಿಗಳು. ಅದಾದ್ಮೇಲೆ ಯಾದಗಿರಿ, ಕಲಬುರಗಿಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಒಂದ್ ಕಡೆ ಕಿತ್ತೂರು ಕರ್ನಾಟಕ ಮತ್ತು ಒಂದ್ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಬಂದಿದ್ರು. ಈಗ ಹಳೆ ಮೈಸೂರು ಭಾಗ, ತುಮಕೂರು ಮತ್ತೆ ಬೆಂಗಳೂರು, ಇಲ್ಲೂ ಕೂಡ ಪ್ರವಾಸವನ್ನು ಹಮ್ಮಿಕೊಂಡಿರುವಂತದ್ದು. ಇವತ್ತು 6 ಗಂಟೆ ರಾಜ್ಯದಲ್ಲಿ ಇರ್ತಾರೆ. ಬೆಂಗಳೂರು ತುಮಕೂರಿನಲ್ಲಿ 6 ಗಂಟೆಯ ಸಂದರ್ಭದಲ್ಲಿ 6 ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ ಪ್ರಧಾನಮಂತ್ರಿ. ಇನ್ನ ಪ್ರಧಾನಮಂತ್ರಿಗಳು ಬರಲಿರುವಂತ ಹಿನ್ನೆಲೆಯಲ್ಲಿ HAL ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಪ್ರಧಾನಮಂತ್ರಿಗಳು ಬರ್ತಾರೆ ಅಂದ್ರೆ ಎಲ್ಲಾ ಕಡೆನೂ ಕೂಡ ಅಷ್ಟೇ ಸಾಕಷ್ಟು ಭದ್ರತೆಯನ್ನ ನೀಡಲಾಗಿರುತ್ತೆ. ಸೊ ಆ ಭದ್ರತೆ ನಿಮ್ಗೆ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, 1 ತಿಂಗಳ ಅಂತರದಲ್ಲಿ ಇದು 3ನೇ ಬಾರಿಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು ಈ ತಿಂಗಳಲ್ಲಿ ಇನ್ನೂ 2 ಬಾರಿ ಬರಲಿರುವಂತದ್ದು. ರಾಜ್ಯದಲ್ಲಿ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಈ ಭೇಟಿ ಬಿಜೆಪಿ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಯಾವ ರೀತಿಯಾಗಿ ರಣೋತ್ಸಾಹವನ್ನ ತುಂಬುತ್ತಾ ಇದೆ ಅಂತ, ಇವತ್ತು ಯಾವ್ಯಾವ ರೀತಿಯಾಗೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ, ಎಷ್ಟು ಜನ ಬರ್ತಾರೆ, ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಮುಖ್ಯವಾಗಿ ಚುನಾವಣೆ ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಗೆ ನಾಯಕತ್ವದ ಕೊರತೆ ಇತ್ತು. ಯಾಕಂದ್ರೆ ಯಡಿಯೂರಪ್ಪನವರು ನಾಯಕತ್ವವನ್ನು ವಹಿಸಿದ್ರು ಹಿಂದೆ. ಈಗ ಯಾವಾಗ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿದ್ರು, ಅದಾದ ನಂತರವಾಗಿ ಕೆಲವೊಂದು ಕಡೆ ಸಾಮೂಹಿಕವಾಗಿ ಚುನಾವಣೆ ಎದುರಿಸುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಅದಕ್ಕೀಗ ರಾಜ್ಯದ ನಾಯಕರಿಗೆ ದೊಡ್ಡ ಮಟ್ಟದ ಶಕ್ತಿಯನ್ನ ಕೊಡ್ತಾ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಖ್ಯವಾಗಿ ಕಳೆದ 2-3 ತಿಂಗಳಿಂದ ಕೂಡ ನಿರಂತರವಾಗಿ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು ಪ್ರಧಾನಿಗಳು. ಈ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ 3 ಬಾರಿ ರಾಜ್ಯಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ಫೆಬ್ರವರಿ ಮೊದಲ ವಾರದಲ್ಲಿ ಈಗಾಗಲೇ ಬೆಂಗಳೂರು ಮತ್ತೆ ತುಮಕೂರು ಭಾಗಕ್ಕೆ ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ಮುಖ್ಯವಾಗಿ ತುಮಕೂರು ಜಿಲ್ಲೆ ಅನ್ನುವಂಥದ್ದು ಹಳೆ ಮೈಸೂರು ಭಾಗಕ್ಕೆ ಸೇರತಕ್ಕಂತ ಪ್ರಮುಖವಾದಂತಹ ಜಿಲ್ಲೆ ಅಂತಾನೆ ಹೇಳ್ಬೋದು. ಈಗಾಗಲೇ ತುಮಕೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ JDS ಮತ್ತೆ ಬಿಜೆಪಿ 3 ಪಕ್ಷಗಳು ಕೂಡ ತ್ರಿಕೋನ ಸ್ಪರ್ಧೆ ಇರುವಂತದ್ದು. ಇಂತಹ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತಹ ಟಾರ್ಗೆಟ್ ಅನ್ನ ರಾಜ್ಯದ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು. ಹೀಗಾಗಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಚುನಾವಣೆ ಏನೋ ಹೋಯ್ತಂತ ಅಂತಂದ್ರೆ ಎಲ್ಲ ಒಂದ್ ಕಡೆಗೆ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಪ್ರಮುಖವಾಗಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಯನ್ನ ಮಾಡಿಸೋದ್ರ ಮುಖಾಂತರವಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ರೀತಿ ಮತಬೇಟೆಗೆ ಮುಂದಾಗಿರುವಂತದ್ದು. ಇವತ್ತು ಪ್ರಧಾನಿಗಳು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅದಾದ ನಂತರವಾಗಿ ಸುಮಾರು ಮಧ್ಯಾಹ್ನ 2ರಿಂದ 3 ಗಂಟೆ ಸುಮಾರಿಗೆ ತುಮಕೂರಿಗೆ ಆಗಮಿಸಲಿರುವಂತದ್ದು. ಆ ನಂತರವಾಗಿ ಬೃಹತ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ನಿರೀಕ್ಷೆಗೆ ಜನರು ನಿರೀಕ್ಷೆ ಮಾಡುವಂತಹ ವಿಚಾರಗಳ ಬಗ್ಗೆನೂ ಕೂಡ ಪ್ರಧಾನಿಗಳು ಹೇಳುವಂತಹ ಸಾಧ್ಯತೆ ಇದೆ. ಕೃಷ್ಣ, ತುಮಕೂರಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ 11 ಕ್ಷೇತ್ರ ಇದಾವೆ. ಈಗ ಆಲ್ರೆಡಿ ಅಲ್ಲಿ 5 ಕ್ಷೇತ್ರಗಳಲ್ಲಿ ಬಿಜೆಪಿನೇ ಇರುವಂತದ್ದು. ನೋಡೋಣ ಯಾವ ರೀತಿಯಾಗಿ ಇನ್ನಷ್ಟು ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಭೇಟಿ ಸಹಕಾರವನ್ನ ನೀಡಿದಂತಾಗತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಇವತ್ತು ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಬಂದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಈಗ ಪ್ರಧಾನಮಂತ್ರಿಗಳು 10:35 11 ಗಂಟೆಯ ಒಳಗಡೆ ರಾಜ್ಯಕ್ಕೆ ಬರ್ತಾರೆ. ಸೊ ಭದ್ರತೆ ಹೇಗಿದೆ ಅಂತ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಬರ್ತಿರುವಂತಹ ಹಿನ್ನೆಲೆ ಈಗಾಗಲೇ HAL ಏರ್ಪೋರ್ಟ್ ನ ಬಳಿಯೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ HAL ಗೆ ಬರುವಂತಹ ಪ್ರತಿಯೊಬ್ಬ ವೆಹಿಕಲ್ ಗಳನ್ನು ಈಗಾಗಲೇ ತಪಾಸಣೆಯನ್ನ ಮಾಡ್ತಿದ್ದಾರೆ. ಯಾವುದೇ ಅನ್ನೋನ್ ವೆಹಿಕಲ್ ಗಳನ್ನ ಪೊಲೀಸರು ಬಿಡ್ತಿಲ್ಲ. ಯಾಕಂದ್ರೆ ಏನೂ ಕೂಡ ಅಷ್ಟೇ ಸುಖ ಸುಮ್ಮನೆ ಬರ್ತಿರುವಂತಹ ವೆಹಿಕಲ್ ಗಳನ್ನ ಇಲ್ಲಿಂದ ಕಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಇನ್ನೊಂದು ನೀವು ನೋಡ್ತಾ ಇರಬಹುದು, ಒಟ್ಟಾರೆಯಾಗಿ HAL ಏರ್ಪೋರ್ಟ್ ಗೆ ಒಟ್ಟು 3 ಗೇಟ್ ಗಳಲ್ಲಿ ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಸರ್ಪಗಾವಲಾಗಿರುವಂತದ್ದು. ಪ್ರೋಟೋಕಾಲ್ ಪ್ರಕಾರ ಯಾರಿಗೆಲ್ಲ ಅವಕಾಶ ಇದೆ ಅವರಿಗೆ ಮಾತ್ರ ಬಿಡ್ತಿರುವಂತದ್ದು, ಬಿಟ್ರೆ ಉಳಿದಂತೆ ಯಾರ ಒಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಬಿಡ್ತಾ ಇಲ್ಲ. ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ತಪಾಸಣೆಯನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ 10:55 ಸುಮಾರಿಗೆ HAL ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಇಲ್ಲಿಂದ ಹೆಲಿಪ್ಯಾಡ್ ನ ಮುಖಾಂತರವಾಗಿ ಅವರು ಮಾದಾವರಕ್ಕೆ ಹೋಗ್ತಾ ಇರುವಂತಹದ್ದು. ಜೊತೆಗೆ ಯಾವ್ದು ಬೈ ರೋಡ್ ಇವತ್ತು ಮೋದಿ ಬರ್ತಾ ಇಲ್ಲ. ಆದ್ರೂ ಕೂಡ ಅಷ್ಟೇ ಸೇಫರ್ ಸೈಡ್ ಆಗಿ ಒಂದ್ ವೇಳೆ ವೆದರ್ ಡಿಸ್ಟರ್ಬ್ ಆದಂತಹ ಸಂದರ್ಭದಲ್ಲಿ ಬೈ ರೋಡ್ ಹೋಗುವಂತ ಸಾಧ್ಯತೆ ಇರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಡೀ ರಸ್ತೆಯದ್ದಕ್ಕೂ ಕೂಡ ಅಷ್ಟೇ ಪೊಲೀಸರಿಗಾಗಲೇ ಬಂದೋಬಸ್ತ್ಗೆ ಏರ್ಪಾಟ್ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ HAL ಸುತ್ತಮುತ್ತಲೇ ಸುಮಾರು 600ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಬಂದೋಬಸ್ತ್ಗೆ ನಿಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ 10:55 ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆ ಸುಮಾರಿಗೆ HAL ಏರ್ಪೋರ್ಟ್ ನಿಂದ ಹೆಲಿಪ್ಯಾಡ್ ನ ಮುಖಾಂತರವಾಗಿ ಮಾದಾವರಕ್ಕೆ ಹೋಗ್ತಾರೆ. ಮಧ್ಯಾಹ್ನ 2:30ವರೆಗೂ ಕೂಡ ಅಷ್ಟೇ ಮಾದಾವರದಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡಂತ ಬಳಿಕ ಅಲ್ಲಿಂದ ನೇರವಾಗಿ ಅವರು ತುಮಕೂರಿಗೆ ಹೋಗ್ತಾರೆ. ತುಮಕೂರಿನಲ್ಲಿಯೂ ಕೂಡ ಅಷ್ಟೇ ಕಾರ್ಯಕ್ರಮ ಮುಗಿಸಿ ಸಂಜೆ 4:55 ಸುಮಾರಿಗೆ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಮತ್ತೆ ವಾಪಸ್ ದೆಹಲಿಗೆ ಹೋಗ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.